ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಸಾಯಿ ಭಕ್ತರೇ, ಇಂದಿನ ಈ ರಾತ್ರಿ ಸಾಯಿ ಸಂದೇಶವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜೀವನವನ್ನು ಸ್ಪರ್ಶಿಸುವ ವಿಶೇಷ ಸಾಯಿ ಆಶೀರ್ವಾದ ಮತ್ತು ಪ್ರಾರ್ಥನೆ ಇದೆ. ಈ ರೀತಿಯ ಪ್ರತಿದಿನದ ಸಾಯಿ ಸಂದೇಶಗಳನ್ನು ತಪ್ಪದೇ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ಆಶೀರ್ವಾದ ಇನ್ನಷ್ಟು ಸಾಯಿ ಭಕ್ತರಿಗೆ ತಲುಪುವಂತೆ ಈ ವಿಡಿಯೋವನ್ನು ಕನಿಷ್ಠ 9 ಜನರಿಗೆ ಶೇರ್ ಮಾಡಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕು ವಿಡಿಯೋದ ವಿವರಣೆಯಲ್ಲಿದೆ. ಪ್ರತಿದಿನ ಸಾಯಿ ಸಂದೇಶಗಳು, ಸ್ಟೇಟಸ್ಗಳು ಮತ್ತು ಭಕ್ತಿ ಅಪ್ಡೇಟ್ಗಳಿಗಾಗಿ ಈಗಲೇ ಜಾಯ್ನ್ ಆಗಿ. ನಮ್ಮ ಭಕ್ತಿ ಸೇವೆಗೆ ಬೆಂಬಲ ನೀಡಲು ಜಾಯಿನ್ ಮೆಂಬರ್ಶಿಪ್ ಹಾಗೂ ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು. ಈಗ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಓಂ ಸಾಯಿರಾಮ್ ಎಂದು ಜಪಿಸಿ. ಸಾಯಿಬಾಬಾ ಇಂದು ನಿಮಗೆ ಯಾವ ಸಂದೇಶ ನೀಡುತ್ತಿದ್ದಾರೆ ಎಂಬುದನ್ನು ಕೊನೆಯವರೆಗೂ ಕೇಳಿ. ಸಾಯಿ ಭಕ್ತರೇ, ಈ ರಾತ್ರಿ ಈ ಸಂದೇಶವನ್ನು ಕೊನೆಯವರೆಗೂ ಕೇಳಿ, ಏಕೆಂದರೆ ಇಂದು ಸಾಯಿಬಾಬಾ ನಿಮ್ಮ ಹೃದಯಕ್ಕೆ ಒಂದು ವಿಶೇಷ ಸಂದೇಶವನ್ನು ತಲುಪಿಸಲು ಬಯಸುತ್ತಿದ್ದಾರೆ. ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಕೇವಲ ಆಕಸ್ಮಿಕವಲ್ಲ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕಿನ ಆರಂಭವಾಗುವ ಕ್ಷಣವಾಗಿರಬಹುದು. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚಿದಂತೆ ಕಾಣಬಹುದು. ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎನ್ನುವ ಭಾವನೆ ಬರಬಹುದು. ಎಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಗದಿರುವಾಗ ಮನಸ್ಸು ಕುಗ್ಗಬಹುದು. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನಿನ್ನ ಪ್ರಾರ್ಥನೆ ನನ್ನ ಹೃದಯವನ್ನು ತಲುಪಿದೆ. ಆದ್ದರಿಂದ ಈ ರಾತ್ರಿ ಕೆಲವು ನಿಮಿಷಗಳನ್ನು ಸಾಯಿಬಾಬಾರೊಂದಿಗೆ ಕಳೆಯಿರಿ. ಈ ಸಂದೇಶವು ನಿಮ್ಮ ಮನಸ್ಸಿಗೆ ಧೈರ್ಯ, ಶಾಂತಿ ಮತ್ತು ಹೊಸ ಆಶೆಯನ್ನು ನೀಡಲಿ. ಇಂದು ದಿನವಿಡೀ ನೀವು ಎಷ್ಟೇ ಕೆಲಸ ಮಾಡಿರಲಿ, ಎಷ್ಟೇ ಕಷ್ಟಗಳನ್ನು ಎದುರಿಸಿರಲಿ, ಈಗ ಅವೆಲ್ಲವನ್ನು ಸಾಯಿಬಾಬಾವರ ಪಾದಗಳಲ್ಲಿ ಇಟ್ಟಿಬಿಡಿ. ನಾಳೆಯ ಬಗ್ಗೆ ಅತಿಯಾದ ಚಿಂತೆಯನ್ನು ಮಾಡಬೇಡಿ. ನಾಳೆಯ ಬಾಗಿಲನ್ನು ತೆರೆಯುವ ಶಕ್ತಿ ದೇವರ ಕೈಯಲ್ಲಿ ಇದೆ. ಜೀವನದಲ್ಲಿ ಕೆಲವರು ನಿಮ್ಮನ್ನು ಬಿಟ್ಟು ಹೋಗಬಹುದು. ಕೆಲವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಕೆಲವರು ನಿಮ್ಮ ಒಳ್ಳೆಯತನವನ್ನೇ ದುರ್ಬಲತೆ ಎಂದುಕೊಳ್ಳಬಹುದು. ಆದರೆ ಸಾಯಿಬಾಬಾ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಿಮ್ಮ ನಂಬಿಕೆಯನ್ನು ಅವರು ಎಂದಿಗೂ ಮೋಸಗೊಳಿಸುವುದಿಲ್ಲ. ನಿಮ್ಮ ಕಣ್ಣೀರು ಅವರಿಗೆ ಗೊತ್ತು. ನಿಮ್ಮ ಮೌನ ಅವರಿಗೆ ಅರ್ಥವಾಗುತ್ತದೆ. ನೀವು ಯಾರಿಗೂ ಹೇಳದ ನೋವನ್ನು ಅವರು ಕೇಳುತ್ತಾರೆ. ಈ ರಾತ್ರಿ ನಿಮ್ಮ ಮನಸ್ಸಿನಲ್ಲಿ ಒಂದೇ ಮಾತು ಹೇಳಿ, ಸಾಯಿ, ನನ್ನನ್ನು ಕೈಬಿಡಬೇಡಿ. ನನ್ನ ಕುಟುಂಬವನ್ನು ಕಾಪಾಡಿ. ನನ್ನ ಬದುಕಿಗೆ ಬೆಳಕು ಕೊಡಿ. ಈ ಪ್ರಾರ್ಥನೆ ಹೃದಯದಿಂದ ಬಂದರೆ ಅದು ಖಂಡಿತ ಫಲ ನೀಡುತ್ತದೆ. ಕೆಲವೊಮ್ಮೆ ದೇವರು ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಕೊಡುವುದಿಲ್ಲ, ಏಕೆಂದರೆ ಅವರು ನಮಗಾಗಿ ಇನ್ನೂ ಉತ್ತಮವಾದ ಸಮಯವನ್ನು ಸಿದ್ಧಪಡಿಸಿರುತ್ತಾರೆ. ಆದ್ದರಿಂದ ತಾಳ್ಮೆ ಕಳೆದುಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಕೆಲಸದ ತೊಂದರೆ ಇರಬಹುದು, ಕುಟುಂಬದಲ್ಲಿ ಕಲಹ ಇರಬಹುದು. ಆದರೆ ಒಂದು ವಿಷಯ ನೆನಪಿಡಿ, ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ದೇವರು ಅದಕ್ಕಿಂತ ದೊಡ್ಡವರು. ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುವ ಶಕ್ತಿ ಹೊಂದಿದ್ದಾರೆ. ಆದರೆ ಅವರು ಕೇಳುವುದು ಒಂದೇ ಒಂದು ವಿಷಯ, ನಂಬಿಕೆ. ನಂಬಿಕೆ ಇರುವ ಹೃದಯದಲ್ಲಿ ಭಯಕ್ಕೆ ಜಾಗವಿಲ್ಲ. ಭಕ್ತಿ ಇರುವ ಮನಸ್ಸಿನಲ್ಲಿ ನಿರಾಶೆಗೆ ಸ್ಥಾನವಿಲ್ಲ. ಈ ರಾತ್ರಿ ಮಲಗುವ ಮುನ್ನ ಸಾಯಿಬಾಬಾ ಅವರ ಹೆಸರನ್ನು 11 ಬಾರಿ ಜಪಿಸಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಪ್ರತಿಯೊಂದು ಜಪವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ನಿಮ್ಮ ಮನೆಗೆ ಸುಖ, ಶಾಂತಿ ಬರಲಿ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಲಿ. ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ದೊರಕಲಿ. ನಿಮ್ಮ ಎಲ್ಲ ಒಳ್ಳೆಯ ಆಸೆಗಳು ನೆರವೇರಲಿ ಎಂದು ಸಾಯಿಬಾಬಾವರಲ್ಲಿ ಪ್ರಾರ್ಥಿಸೋಣ. ಜೀವನದಲ್ಲಿ ಕೆಲವೊಮ್ಮೆ ಕಾಯಬೇಕಾಗುತ್ತದೆ. ಕಾಯುವವರೆಗೆ ದೇವರು ಖಾಲಿ ಕೈಯಲ್ಲಿ ಕಳಿಸುವುದಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಆಶೀರ್ವಾದವನ್ನು ನೀಡುತ್ತಾರೆ. ನೀವು ಇಂದು ಒಂಟಿಯಾಗಿದ್ದರೂ ಭಯಪಡಬೇಡಿ. ದೇವರು ನಿಮ್ಮ ಜೊತೆ ಇದ್ದಾರೆ. ನೀವು ಎಂದಿಗೂ ಒಂಟಿಯಲ್ಲ. ಈ ರಾತ್ರಿ ನಿಮ್ಮ ಮನಸ್ಸಿನಿಂದ ದ್ವೇಷವನ್ನು ತೆಗೆದುಹಾಕಿ ಕ್ಷಮಿಸಲು ಕಲಿಯಿರಿ. ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನು ಮಾತನಾಡಿ, ಒಳ್ಳೆಯದನ್ನೇ ಮಾಡಿ.
ಸಾಯಿಬಾಬಾ ಹೇಳುತ್ತಾರೆ, ಇತರರಿಗೆ ಸಹಾಯ ಮಾಡಿದ ಕೈಗಳು ನನಗೆ ಅತ್ಯಂತ ಪ್ರಿಯ. ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ. ಒಂದು ಸಣ್ಣ ನಗು, ಒಂದು ಸಾಂತ್ವನದ ಮಾತು, ಒಂದು ಸಹಾಯ, ಇವುಗಳೆಲ್ಲವೂ ದೇವರ ಸೇವೆಯೇ. ನಿಮ್ಮ ಮನೆಗೆ ಲಕ್ಷ್ಮಿಯ ಕೃಪೆ ಬರಲಿ, ಆರೋಗ್ಯ ಉತ್ತಮವಾಗಿರಲಿ, ಮನಸ್ಸಿಗೆ ನೆಮ್ಮದಿ ದೊರಕಲಿ, ನಿಮ್ಮ ಕನಸುಗಳು ಒಂದೊಂದಾಗಿ ನನಸಾಗಲಿ. ಈ ರಾತ್ರಿ ನಿದ್ರೆಗೆ ಹೋಗುವ ಮೊದಲು ಒಂದು ಸಣ್ಣ ಪ್ರಾರ್ಥನೆ ಮಾಡಿ, ಸಾಯಿಬಾಬಾ, ಇಂದು ನನ್ನನ್ನು ಕಾಪಾಡಿದ್ದಕ್ಕೆ ಧನ್ಯವಾದಗಳು. ನಾಳೆಯ ದಿನವನ್ನು ನಿಮ್ಮ ಆಶೀರ್ವಾದದಿಂದ ಆರಂಭವಾಗುವಂತೆ ಮಾಡಿ. ಈ ಮಾತುಗಳಿಂದ ಪ್ರತಿದಿನ ಹೇಳಿ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳನ್ನು ನೀವು ಅನುಭವಿಸುತ್ತೀರಿ. ಕತ್ತಲಿನ ನಂತರ ಬೆಳಕು ಬರುವಂತೆ, ದುಃಖದ ನಂತರ ಸಂತೋಷವೂ ಬರುತ್ತದೆ, ಪರೀಕ್ಷೆಯ ನಂತರ ವಿಜಯವೂ ಬರುತ್ತದೆ. ಆದ್ದರಿಂದ ಎಂದಿಗೂ ಭರವಸೆ ಕಳೆದುಕೊಳ್ಳಬೇಡಿ. ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತೆರೆದಿಡಲಿ. ನಿಮ್ಮ ಮನೆಯ ಪ್ರತಿಯೊಬ್ಬರ ಮೇಲೂ ಅವರ ಕೃಪೆ ಸದಾ ಇರಲಿ. ಇಂದು ರಾತ್ರಿ ನಿಮ್ಮ ಹೃದಯದಲ್ಲಿ ಶಾಂತಿ ತುಂಬಿರಲಿ, ನಿಮ್ಮ ಕನಸುಗಳು ಸಿಹಿಯಾಗಿರಲಿ. ನಾಳೆಯ ಬೆಳಕು ಹೊಸ ಸಂತೋಷವನ್ನು ತರಲಿ. ಸಾಯಿರಾಮ್, ನಿಮ್ಮ ಜೀವನದಲ್ಲಿ ಸಾಯಿಬಾಬಾ ಅವರ ಆಶೀರ್ವಾದ ಸದಾ ಇರಲಿ. ನಿಮ್ಮ ಎಲ್ಲ ಒಳ್ಳೆಯ ಪ್ರಾರ್ಥನೆಗಳು ಶೀಘ್ರದಲ್ಲೇ ನೆರವೇರಲಿ. ಭಕ್ತರೇ, ಒಂದು ಕ್ಷಣ ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಯೋಚಿಸಿ. ನೀವು ಇಲ್ಲಿಯವರೆಗೆ ಜೀವನದಲ್ಲಿ ಎಷ್ಟು ಕಷ್ಟಗಳನ್ನು ಎದುರಿಸಿದ್ದೀರಿ? ಎಷ್ಟು ಬಾರಿ ಎಲ್ಲವೂ ಮುಗಿದು ಹೋಯಿತು ಎಂದು ಅನಿಸಿತು. ಆದರೆ ಇಂದು ನೀವು ಇನ್ನೂ ಬದುಕಿದ್ದೀರಾ. ಅದೇ ಸಾಯಿಬಾಬಾ ಅವರ ಕೃಪೆಯ ದೊಡ್ಡ ಸಾಕ್ಷಿ. ನೀವು ಬಿದ್ದ ಪ್ರತಿಯೊಂದು ಕ್ಷಣದಲ್ಲೂ ನಿಮ್ಮನ್ನು ಎತ್ತಿದವರು ಸಾಯಿ. ನೀವು ಹೊತ್ತ ಪ್ರತಿಯೊಂದು ರಾತ್ರಿ ನಿಮ್ಮ ಕಣ್ಣೀರನ್ನು ನೋಡಿದವರು ಸಾಯಿ. ನೀವು ಯಾರಿಗೂ ಹೇಳದ ನೋವನ್ನು ಮೌನವಾಗಿ ಕೇಳಿದವರು ಸಾಯಿ. ಇಂದು ಈ ರಾತ್ರಿ ಬಾಬಾ ನಿಮ್ಮ ಹೃದಯಕ್ಕೆ ಹೇಳುವ ಒಂದೇ ಮಾತು, ಭಯಪಡಬೇಡ, ನಾನು ನಿನ್ನ ಮುಂದೆ ನಡೆಯುತ್ತಿದ್ದೇನೆ. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ಕೆಲವೊಮ್ಮೆ ದೇವರು ನಮ್ಮ ಜೀವನದಲ್ಲಿ ತಡ ಮಾಡುತ್ತಾರೆ, ಆದರೆ ಅವರು ಎಂದಿಗೂ ತಪ್ಪು ಮಾಡುವುದಿಲ್ಲ. ನಾವು ಕೇಳಿದ್ದನ್ನು ಕೊಡದೇ ಇರಬಹುದು, ಆದರೆ ನಮಗೆ ಅತ್ಯುತ್ತಮವಾದುದನ್ನೇ ನೀಡುತ್ತಾರೆ. ನಿಮ್ಮ ಮನೆಯಲ್ಲಿ ಇಂದು ಚಿಂತೆ ಇದ್ದರೆ ಅದು ನಾಳೆ ಸಂತೋಷವಾಗಿ ಬದಲಾಗಬಹುದು. ನಿಮ್ಮ ಕೈಯಲ್ಲಿ ಇಂದು ಹಣ ಕಡಿಮೆ ಇದ್ದರೆ ನಾಳೆ ಸಮೃದ್ಧಿ ಬರಬಹುದು. ಇಂದು ನಿಮ್ಮ ಆರೋಗ್ಯ ದುರ್ಬಲವಾಗಿದ್ದರೆ ದೇವರ ಕೃಪೆಯಿಂದ ನಾಳೆ ಆರೋಗ್ಯ ಸುಧಾರಿಸಬಹುದು. ಆದ್ದರಿಂದ ನಿರಾಶರಾಗಬೇಡಿ. ಸಾಯಿಬಾಬಾ ಹೇಳುತ್ತಾರೆ, ತಾಳ್ಮೆ ಮತ್ತು ನಂಬಿಕೆ ಇರುವವರನ್ನು ನಾನು ಎಂದಿಗೂ ಖಾಲಿ ಕೈಯಲ್ಲಿ ಕಳಿಸುವುದಿಲ್ಲ. ನೀವು ಒಳ್ಳೆಯ ಹೃದಯದಿಂದ ಬದುಕುತ್ತಿದ್ದರೆ, ಯಾರಿಗೂ ಕೆಡುಕು ಬಯಸದಿದ್ದರೆ ನಿಮ್ಮ ಸಮಯ ಖಂಡಿತ ಬರುತ್ತದೆ. ಇಂದು ನಿಮ್ಮನ್ನು ಯಾರಾದರೂ ಅವಮಾನ ಮಾಡಿರಬಹುದು, ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದುಕೊಂಡಿರಬಹುದು. ಆದರೆ ನೆನಪಿಡಿ, ಮನುಷ್ಯರು ತೀರ್ಪು ಕೊಡಬಹುದು, ದೇವರು ನ್ಯಾಯ ಕೊಡುತ್ತಾರೆ. ಯಾರ ಮೇಲೂ ದ್ವೇಷ ಬೆಳೆಸಬೇಡಿ. ನಿಮ್ಮ ನೋವನ್ನು ದೇವರ ಪಾದಗಳಲ್ಲಿ ಇಡಿ. ನಿಮ್ಮ ಪ್ರತಿಯೊಂದು ಕಣ್ಣೀರಿಗೆ ಪ್ರತಿಫಲವನ್ನು ಕೊಡುವ ಶಕ್ತಿ ಸಾಯಿಬಾಬಾ ಅವರಿಗಿದೆ. ಈ ರಾತ್ರಿ ಮಲಗುವ ಮುನ್ನ ಹೀಗೆ ಪ್ರಾರ್ಥಿಸಿ, ಸಾಯಿ, ನನ್ನ ಮನಸ್ಸಿಗೆ ಶಾಂತಿ ಕೊಡು, ನನ್ನ ಮನೆಯವರನ್ನು ಕಾಪಾಡು, ನನ್ನ ಜೀವನದಲ್ಲಿ ಒಳ್ಳೆಯ ದಾರಿಯನ್ನು ತೋರಿಸು, ನನ್ನ ಭಯವನ್ನು ದೂರ ಮಾಡು, ನನ್ನ ನಂಬಿಕೆಯನ್ನು ಇನ್ನಷ್ಟು ಬಲಪಡಿಸು. ಈ ಪ್ರಾರ್ಥನೆಯನ್ನು ಮನಸ್ಸಿನಿಂದ ಮಾಡಿದರೆ ಆ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಆಗಬೇಕಾದ ಒಳ್ಳೆಯ ಘಟನೆಗಳು ಸರಿಯಾದ ಸಮಯದಲ್ಲಿ ನಡೆಯುತ್ತವೆ. ಯಾರೂ ಅದನ್ನು ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ದೇವರ ಆಶೀರ್ವಾದಕ್ಕೆ ಯಾವುದೇ ಅಡ್ಡಿಯಿಲ್ಲ. ಇಂದು ನೀವು ಮಲಗುವಾಗ ಒಂದು ಭಾರವನ್ನು ತೆಗೆದುಕೊಂಡು ಮಲಗಬೇಡಿ. ಎಲ್ಲ ಚಿಂತೆಗಳನ್ನು ಸಾಯಿಬಾಬಾ ಅವರ ಪಾದಗಳಲ್ಲಿ ಇಟ್ಟು ಶಾಂತಿಯಿಂದ ನಿದ್ರೆ ಮಾಡಿ. ನಾಳೆಯ ಸೂರ್ಯೋದಯದೊಂದಿಗೆ ಹೊಸ ಅವಕಾಶಗಳು, ಹೊಸ ಆಶೀರ್ವಾದಗಳು ಮತ್ತು ಹೊಸ ಸಂತೋಷಗಳು ನಿಮ್ಮ ಜೀವನಕ್ಕೆ ಬರಲಿ ಎಂದು ಸಾಯಿಬಾಬಾ ಅವರನ್ನು ಪ್ರಾರ್ಥಿಸೋಣ. ಮಗು, ಈ ಕ್ಷಣ ನೀವು ಈ ಸಂದೇಶವನ್ನು ಕೇಳುತ್ತಿರುವುದು ಕೇವಲ ಒಂದು ವಿಡಿಯೋ ನೋಡುತ್ತಿರುವುದಲ್ಲ. ಇದು ನಿಮ್ಮ ಹೃದಯ ಮತ್ತು ಸಾಯಿಬಾಬಾ ಅವರ ನಡುವಿನ ಒಂದು ಪವಿತ್ರ ಸಂಭಾಷಣೆ. ಈ ರಾತ್ರಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಗೊಂದಲ ಇದ್ದರೂ ಸಾಯಿಬಾಬಾ ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ, ನಿನ್ನ ಹೃದಯದಲ್ಲಿ ನಾನು ಇದ್ದೇನೆ. ನೀನು ನನ್ನನ್ನು ನಂಬು, ಉಳಿದಿದ್ದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ.
ಜೀವನದಲ್ಲಿ ಕೆಲವೊಮ್ಮೆ ನಾವು ಎಲ್ಲರಿಗಾಗಿ ಬದುಕುತ್ತೇವೆ, ಎಲ್ಲರ ಸಂತೋಷಕ್ಕಾಗಿ ಶ್ರಮಿಸುತ್ತೇವೆ. ಆದರೆ ನಮ್ಮ ಮನಸ್ಸಿನ ನೋವನ್ನು ಯಾರಿಗೂ ಹೇಳುವುದಿಲ್ಲ. ಹೊರಗೆ ನಗುತ್ತೇವೆ, ಒಳಗೆ ಮೌನವಾಗಿ ಕಣ್ಣೀರು ಸುರಿಸುತ್ತೇವೆ. ಆ ಮೌನದ ನೋವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವವರು ಸಾಯಿಬಾಬಾ ಮಾತ್ರ. ನೀವು ಎಷ್ಟು ಬಾರಿ ರಾತ್ರಿ ನಿದ್ರೆ ಬರದೆ ಆಕಾಶವನ್ನು ನೋಡುತ್ತಾ ದೇವರೇ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು ಕೇಳಿರಬಹುದು. ಆ ಪ್ರತಿಯೊಂದು ಪ್ರಶ್ನೆಯನ್ನು ಸಾಯಿ ಕೇಳುತ್ತಾರೆ. ಇಂದು ಅವರು ನಿಮಗೆ ಹೇಳುವ ಉತ್ತರ ಇದು: ನಿನ್ನ ಸಮಯ ಹತ್ತಿರ ಬಂದಿದೆ, ಇನ್ನು ಸ್ವಲ್ಪ ತಾಳ್ಮೆ ಇರು. ನಿನ್ನ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ಮಗು. ಮರವು ಒಂದೇ ದಿನದಲ್ಲಿ ಫಲ ಕೊಡುವುದಿಲ್ಲ. ಬೀಜ ಬಿತ್ತಿದ ತಕ್ಷಣ ಹಣ್ಣು ಸಿಗುವುದಿಲ್ಲ. ಮೊದಲು ಬೇರು ಬೆಳೆಯುತ್ತದೆ, ನಂತರ ಗಿಡ, ನಂತರ ಹೂವು, ಕೊನೆಗೆ ಸಿಹಿಯಾದ ಹಣ್ಣು. ಹಾಗೆಯೇ ನಿಮ್ಮ ಜೀವನದಲ್ಲೂ ದೇವರು ಮೊದಲು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತಿದ್ದಾರೆ, ನಂತರ ನಿಮಗೆ ಆಶೀರ್ವಾದಗಳನ್ನು ನೀಡಲಿದ್ದಾರೆ. ಆದ್ದರಿಂದ ನಿಮ್ಮ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನೀವು ಇಂದು ಅನುಭವಿಸುತ್ತಿರುವ ಕಷ್ಟಗಳು ನಾಳೆ ನಿಮ್ಮ ಯಶಸ್ಸಿನ ಕಥೆಯಾಗಬಹುದು. ಇಂದು ನಿಮ್ಮ ಕಣ್ಣೀರನ್ನು ನೋಡಿದವರು ನಾಳೆ ನಿಮ್ಮ ಸಂತೋಷವನ್ನು ನೋಡಿ ಆಶ್ಚರ್ಯಪಡಬಹುದು. ಸಾಯಿಬಾಬಾ ಯಾವಾಗಲೂ ಹೇಳುವ ಸಂದೇಶ ಒಂದೇ: ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನೇ ಯೋಚಿಸು, ಒಳ್ಳೆಯದನ್ನೇ ಮಾತನಾಡು, ಉಳಿದಿದ್ದನ್ನು ನನಗೆ ಬಿಡು. ನಿಮ್ಮ ಮಾತುಗಳಿಂದ ಯಾರ ಮನಸ್ಸು ನೋಯದಿರಲಿ, ನಿಮ್ಮ ಕೈಗಳಿಂದ ಯಾರಿಗೂ ಅನ್ಯಾಯವಾಗದಿರಲಿ. ನಿಮ್ಮ ಹೃದಯದಲ್ಲಿ ಪ್ರೀತಿ ಮತ್ತು ಕರುಣೆ ತುಂಬಿರಲಿ. ಈ ಜಗತ್ತಿನಲ್ಲಿ ಹಣಕ್ಕಿಂತ ದೊಡ್ಡ ಸಂಪತ್ತು, ಒಳ್ಳೆಯ ಹೃದಯ, ಅಧಿಕಾರಕ್ಕಿಂತ ದೊಡ್ಡ ಶಕ್ತಿ, ವಿನಯ, ಜ್ಞಾನದಕ್ಕಿಂತ ದೊಡ್ಡ ಬೆಳಕು ಭಕ್ತಿ. ಈ ರಾತ್ರಿ ನಿಮ್ಮ ಮನೆಯಲ್ಲಿ ಸಾಯಿಬಾಬಾವರ ಕೃಪೆ ತುಂಬಿರಲಿ. ನಿಮ್ಮ ಮನೆಯ ಬಾಗಿಲಿಗೆ ಬರುವ ಪ್ರತಿಯೊಂದು ದುಃಖ ದೂರವಾಗಲಿ. ನಿಮ್ಮ ಮನೆಯೊಳಗೆ ಆರೋಗ್ಯ, ನೆಮ್ಮದಿ, ಸಂತೋಷ ಮತ್ತು ಐಶ್ವರ್ಯ ನೆಲೆಸಲಿ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಒಳ್ಳೆಯ ಅವಕಾಶ ಸಿಗಲಿ. ವ್ಯಾಪಾರ ಮಾಡುವವರಿಗೆ ಅಭಿವೃದ್ಧಿ ದೊರಕಲಿ. ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯೆ ಮತ್ತು ಯಶಸ್ಸು ಸಿಗಲಿ. ಸಾಲದ ಭಾರದಿಂದ ಬಳಲುತ್ತಿರುವವರಿಗೆ ಪರಿಹಾರದ ದಾರಿ ಕಾಣಿಸಲಿ. ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಆರೋಗ್ಯದ ಆಶೀರ್ವಾದ ದೊರಕಲಿ. ಕುಟುಂಬದಲ್ಲಿ ಮನಸ್ತಾಪ ಇದ್ದರೆ ಅದು ಪ್ರೀತಿಯಾಗಿ ಬದಲಾಗಲಿ. ಸಾಯಿಬಾಬಾವರ ಆಶೀರ್ವಾದದಿಂದ ನಿಮ್ಮ ಮನೆಗೆ ಸುಖ, ಶಾಂತಿ ಮತ್ತು ಸಮೃದ್ಧಿ ಹರಿದು ಬರಲಿ. ಇಂದು ರಾತ್ರಿ ನೀವು ಮಲಗುವ ಮುನ್ನ ಒಂದು ಬಾರಿ ಹೃದಯದಿಂದ ಹೇಳಿ: ಓಂ ಸಾಯಿರಾಮ್, ನನ್ನ ಬದುಕನ್ನು ನಿಮ್ಮ ಪಾದಗಳಿಗೆ ಸಮರ್ಪಿಸಿದ್ದೇನೆ. ನನ್ನ ಕೈ ಹಿಡಿದು ನಡೆಸಿ, ನನ್ನನ್ನು ಎಂದಿಗೂ ಕೈ ಬಿಡಬೇಡಿ. ಈ ಪ್ರಾರ್ಥನೆಯೊಂದಿಗೆ ನಿಮ್ಮ ಮನಸ್ಸು ಹಗುರವಾಗುತ್ತದೆ, ಭಯ ಕಡಿಮೆಯಾಗುತ್ತದೆ, ನಂಬಿಕೆ ಹೆಚ್ಚುತ್ತದೆ. ಗಮನದಲ್ಲಿರಲಿ, ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಬೆಳಗಿನ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲೂ ದುಃಖ ಎಷ್ಟೇ ದೊಡ್ಡದಾಗಿದ್ದರೂ ಸಾಯಿಬಾಬಾವರ ಆಶೀರ್ವಾದವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಒಳ್ಳೆಯ ದಿನಗಳು ಬರುತ್ತಿವೆ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತಿದೆ. ನಿಮ್ಮ ಮನೆಗೆ ಸಂತೋಷದ ಹೆಜ್ಜೆಗಳು ಹತ್ತಿರವಾಗುತ್ತಿವೆ. ನಂಬಿಕೆಯನ್ನು ಉಳಿಸಿಕೊಳ್ಳಿ, ತಾಳ್ಮೆಯನ್ನು ಬಿಡಬೇಡಿ, ಭಕ್ತಿಯನ್ನು ಕಡಿಮೆ ಮಾಡಬೇಡಿ. ಓಂ ಸಾಯಿರಾಮ್ ಎಂದು ಯಾವಾಗಲೂ ಜಪಿಸುತ್ತೀರಿ. ಕಮೆಂಟ್ನಲ್ಲಿ ಬಾಬಾ ನನ್ನ ಕುಟುಂಬವನ್ನು ಕಾಪಾಡುತ್ತಾರೆ ಎಂದು ಬರೆಯಿರಿ. ಮಗು, ಇನ್ನೂ ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾವರ ಆಶೀರ್ವಾದ ಇರಲಿ. ನೀವು ಕೊನೆಯವರೆಗೂ ಕೇಳುತ್ತಿರುವುದು ನಿಮ್ಮ ಭಕ್ತಿಯ ಸಂಕೇತ. ಭಕ್ತಿಯನ್ನು ಎಂದಿಗೂ ವ್ಯರ್ಥವಾಗಲು ಸಾಯಿಬಾಬಾ ಬಿಡುವುದಿಲ್ಲ. ಈ ರಾತ್ರಿ ನಿಮ್ಮ ಮನಸ್ಸು ತುಂಬ ದಣಿದಿರಬಹುದು, ದೇಹಕ್ಕೆ ವಿಶ್ರಾಂತಿ ಬೇಕಿರಬಹುದು. ಆದರೆ ಅದಕ್ಕಿಂತ ಹೆಚ್ಚು ವಿಶ್ರಾಂತಿ ಬೇಕಾಗಿರುವುದು ನಿಮ್ಮ ಹೃದಯಕ್ಕೆ. ಆದ್ದರಿಂದ ನಿಮ್ಮ ಎಲ್ಲ ಚಿಂತೆಗಳನ್ನು ಸಾಯಿಬಾಬಾವರ ಪಾದಗಳಲ್ಲಿ ಇಟ್ಟಿಬಿಡಿ. ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಬರುತ್ತಿರುವ ಭಯಗಳನ್ನು ಬಿಡಿ. ನನ್ನ ಭವಿಷ್ಯ ಹೇಗಿರುತ್ತದೆ? ನನ್ನ ಕುಟುಂಬ ಸುಖವಾಗಿರುತ್ತದೆಯೇ? ನನ್ನ ಕನಸುಗಳು ನನಸಾಗುತ್ತವೆಯೇ? ಈ ಎಲ್ಲ ಪ್ರಶ್ನೆಗಳಿಗೂ ಸಾಯಿಬಾಬಾ ಉತ್ತರ ಒಂದೇ: ನಿನ್ನ ಜೀವನದ ಹಗ್ಗ ನನ್ನ ಕೈಯಲ್ಲಿದೆ. ನಾನು ನಿನ್ನನ್ನು ಸರಿಯಾದ ದಾರಿಯಲ್ಲೇ ನಡೆಸುತ್ತೇನೆ. ಸಾಯಿ ಭಕ್ತರೇ, ನೆನಪಿಡಿ, ದೇವರು ನಮಗೆ ಕಷ್ಟವನ್ನು ಕೊಡುತ್ತಾರೆ ಎಂದರೆ ಅದು ನಮ್ಮನ್ನು ಮುರಿಯಲು ಅಲ್ಲ, ನಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡಲು. ಬಂಗಾರ ಬೆಂಕಿಯಲ್ಲಿ ಶುದ್ಧವಾಗುತ್ತದೆ. ಒಳ್ಳೆಯ ಭಕ್ತನು ಪರೀಕ್ಷೆಗಳಲ್ಲಿ ಇನ್ನಷ್ಟು ಪ್ರಕಾಶಮಾನವಾಗುತ್ತಾನೆ.
ಇಂದು ನಿಮ್ಮ ಕಣ್ಣೀರು ಕಾಣಬಹುದು, ಆದರೆ ನಾಳೆ ಅದೇ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತವೆ. ಇಂದು ನಿಮ್ಮ ಕೈ ಖಾಲಿಯಾಗಿರಬಹುದು, ಆದರೆ ದೇವರ ಸಮಯ ಬಂದಾಗ ಅದೇ ಕೈ ಆಶೀರ್ವಾದಗಳಿಂದ ತುಂಬುತ್ತದೆ. ಇಂದು ನಿಮ್ಮ ಮನೆಗೆ ನಿಶಬ್ದವಿರಬಹುದು, ಆದರೆ ಶೀಘ್ರದಲ್ಲೇ ಅದೇ ಮನೆಯಲ್ಲಿ ನಗು, ಸಂತೋಷ ಮತ್ತು ಶುಭ ಸುದ್ದಿಗಳು ಕೇಳಿಸಲಿ. ಸಾಯಿಬಾಬಾ ಹೇಳುತ್ತಾರೆ, ನೀನು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವು ನನ್ನ ಬಳಿ ಲೆಕ್ಕದಲ್ಲಿದೆ. ನಿನ್ನ ಪರಿಶ್ರಮಕ್ಕೆ ನಾನು ಖಂಡಿತ ಪ್ರತಿಫಲ ನೀಡುತ್ತೇನೆ. ಆದ್ದರಿಂದ ಒಳ್ಳೆಯತನವನ್ನು ಎಂದಿಗೂ ಬಿಡಬೇಡಿ. ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಮಾಡಿದರೂ ನೀವು ಒಳ್ಳೆಯದನ್ನೇ ಮಾಡಿ. ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದರೂ ನಿಮ್ಮ ಹೃದಯದಲ್ಲಿ ಕರುಣೆಯನ್ನು ಉಳಿಸಿಕೊಳ್ಳಿ. ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೂ ಸತ್ಯದ ದಾರಿಯಿಂದ ಹಿಂದೆ ಸರಿಯಬೇಡಿ, ಏಕೆಂದರೆ ಸತ್ಯದ ಜೊತೆಗೆ ದೇವರು ಇರುತ್ತಾರೆ. ಈ ರಾತ್ರಿ ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ಸಾಯಿಬಾಬಾ ಅವರ ಆಶೀರ್ವಾದ ಹರಡಲಿ. ಮಕ್ಕಳ ಮುಖದಲ್ಲಿ ನಗು ಮೂಡಲಿ, ಹಿರಿಯರಿಗೆ ಆರೋಗ್ಯ ದೊರಕಲಿ, ಯುವಕರಿಗೆ ಉತ್ತಮ ಉದ್ಯೋಗ ಸಿಗಲಿ, ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ಹೆಚ್ಚಲಿ, ವ್ಯಾಪಾರದಲ್ಲಿ ಲಾಭ ಬರಲಿ, ಓದುತ್ತಿರುವ ಮಕ್ಕಳಿಗೆ ಯಶಸ್ಸು ದೊರಕಲಿ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಕಾಯುತ್ತಿರುವ ಒಂದು ಒಳ್ಳೆಯ ಸುದ್ದಿ ಶೀಘ್ರದಲ್ಲೇ ನಿಮ್ಮ ಮನೆಗೆ ಬರಲಿ. ಭಕ್ತರೇ, ರಾತ್ರಿ ಮಲಗುವ ಮುನ್ನ ನಿಮ್ಮ ಹೃದಯದಿಂದ ಕೇವಲ 3 ಬಾರಿ ಹೇಳಿ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ನಾಮಸ್ಮರಣೆಯೊಂದಿಗೆ ಮನಸ್ಸಿಗೆ ಶಾಂತಿ ಬರುತ್ತದೆ, ಭಯ ದೂರವಾಗುತ್ತದೆ, ನಂಬಿಕೆ ಹೆಚ್ಚುತ್ತದೆ, ಆಶೆ ಮತ್ತೆ ಹುಟ್ಟುತ್ತದೆ. ಇಂದು ನೀವು ನೆಮ್ಮದಿಯಿಂದ ನಿದ್ರೆ ಮಾಡಿ ನಾಳೆಯ ದಿನವನ್ನು ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಹೊಸ ಬೆಳಕಿನ ಆರಂಭವನ್ನಾಗಿ ಮಾಡಲಿ. ಒಳ್ಳೆಯದೇ ನಡೆಯುತ್ತದೆ. ಮಗು, ಈ ರಾತ್ರಿ ಸಾಯಿಬಾಬಾವರ ಈ ಸಂದೇಶವು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ಈ ಆಶೀರ್ವಾದವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ. ನಿಮ್ಮ ಕುಟುಂಬದವರು, ಸ್ನೇಹಿತರು ಮತ್ತು ಸಾಯಿ ಭಕ್ತರಿಗೂ ತಲುಪುವಂತೆ ಈ ವಿಡಿಯೋವನ್ನು ಕನಿಷ್ಠ 9 ಜನರಿಗೆ ಶೇರ್ ಮಾಡಿ. ಯಾರ ಜೀವನದಲ್ಲಿ ಯಾವ ಕ್ಷಣದಲ್ಲಿ ಸಾಯಿಬಾಬಾವರ ಒಂದು ಮಾತು ಹೊಸ ಭರವಸೆಯಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಈ ರೀತಿಯ ಪ್ರತಿದಿನದ ಬೆಳಗಿನ ಮತ್ತು ರಾತ್ರಿ ಸಾಯಿ ಸಂದೇಶಗಳನ್ನು ತಪ್ಪದೇ ಪಡೆಯಲು ನಮ್ಮ ಕುಟುಂಬದ ಭಾಗವಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ಸಂದೇಶ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಪ್ರೀತಿಯನ್ನು ಒಂದು ಲೈಕ್ ಮೂಲಕ ತಿಳಿಸಿ. ನಿಮ್ಮ ಪ್ರಾರ್ಥನೆ ಅಥವಾ ಓಂ ಸಾಯಿರಾಮನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೂ ನಾವು ಸಾಯಿಬಾಬಾವರ ಪಾದಗಳಲ್ಲಿ ಪ್ರಾರ್ಥಿಸುತ್ತೇವೆ. ಇನ್ನಷ್ಟು ಸಾಯಿ ಭಕ್ತಿ ಸಂದೇಶಗಳು, ಸ್ಟೇಟಸ್ಗಳು ಮತ್ತು ಭಕ್ತರೊಂದಿಗೆ ಸಂಪರ್ಕದಲ್ಲಿರಲು ವಿಡಿಯೋ ವಿವರಣೆಯಲ್ಲಿ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಾಪ್ ಗ್ರೂಪ್ ಲಿಂಕ್ಗೆ ಈಗಲೇ ಸೇರಿ. ನಿಮ್ಮ ಇಚ್ಛೆ ಇದ್ದರೆ ಜಾಯನ್ ಮೆಂಬರ್ಶಿಪ್ ಮೂಲಕ ನಮ್ಮ ಈ ಭಕ್ತಿ ಸೇವೆಗೆ ಬೆಂಬಲ ನೀಡಬಹುದು ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದವನ್ನು ವ್ಯಕ್ತಪಡಿಸಬಹುದು. ನಿಮ್ಮ ಪ್ರತಿಯೊಂದು ಬೆಂಬಲವು ಇನ್ನಷ್ಟು ಸಾಯಿ ಭಕ್ತಿ ವಿಡಿಯೋಗಳನ್ನು ನಿಮ್ಮವರೆಗೆ ತಲುಪಿಸಲು ನಮಗೆ ಪ್ರೇರಣೆಯಾಗುತ್ತದೆ. ಸಾಯಿಬಾಬಾ ಅವರ ಕೃಪೆ ನಿಮ್ಮ ಮನೆ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಜೀವನದ ಮೇಲೆ ಸದಾ ಇರಲಿ. ಓಂ ಸಾಯಿರಾಮ್. ಶುಭರಾತ್ರಿ. ಮತ್ತೆ ಮುಂದಿನ ಸಾಯಿ ಸಂದೇಶದಲ್ಲಿ ಭೇಟಿಯಾಗೋಣ.